ಈ ವ್ಲಾಗ್ ಬಂದು ಶನಿವಾರ ಮೇ 10ದು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ. ಸೊ ಮೇ 10 ನಮಗೆ ವಿಶೇಷ ದಿನ ಅಂತಲೇ ಹೇಳ್ಬೋದು. ಇದನ್ನು ನಾವು ಮ್ಯಾಂಗೋ ಮೇಳದಲ್ಲಿ ಉತ್ಸವದಲ್ಲಿ ತೊಗೊಂಡಿದ್ದು ಕಪ್ಪು. ಗೋಧಿ ಒಟ್ಟಿನಿಂದ ಮಾಡಿರೋದು, ನ್ಯಾಚುರಲ್ ಆಗಿರೋದು. ಸೊ ತುಂಬ ಚೆನ್ನಾಗಿದೆ, ಅದರಲ್ಲಿ ಬಿಸಿ ಅಂತಲೂ ಅನಿಸೋದಿಲ್ಲ ಕಾಫಿ ಮಾಡ್ಕೊಂಡು ಕುಡಿಯೋದ್ರಿಂದ. ಆ್ಯಂಡ್ ಗಿಡದಲ್ಲಿ ಹೂವು, ಗುಲಾಬಿ ಹೂವು ಅರಳಿತ್ತು. ನಮಗಂತೂ ತುಂಬಾ ಖುಷಿ ಆಯಿತು. ಸೊ ಹಾಗೆ ಶಾಪಿಂಗ್ಗೆ ಹೊರಟಿದ್ವಿ. ಶಾಪಿಂಗ್ ಯಾಕೆ ಹೋಗಿದ್ವಿ ಅಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ನಮ್ಮದು ಮೇ 10. ಹಾಗಾಗಿ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ ರಾಮರಾಜ್ಗೆ. ಸೊ ಏನೆಲ್ಲ ತೊಗೊಂಡ್ವಿ ಅಂತ ನಾನು ವಿಡಿಯೋದಲ್ಲಿ ಕೊನೆಯವರೆಗೂ ನೋಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ರಾಮರಾಜಲ್ಲಿ ಬಂದು ಎಸ್ಪೆಷಲಿ ಈ ರೀತಿ ಕಾಂಬೋ ಆಫರ್ ಅಂದರೆ ಜೆಂಟ್ಸು, ಲೇಡೀಸು, ಮಕ್ಕಳಿಗೆ ಒಂದೇ ರೀತಿ ಕಾಂಬಿನೇಷನಲ್ಲಿ ಸೊ ಡ್ರೆಸ್ಸಸ್ ಅವೈಲೇಬಲ್ ಇದೆ. ಸೊ ಇದು ಲೆಹಂಗಾ ನೋಡಿ ಎಷ್ಟು ಚೆಂದ ಇದೆ, ಬಟ್ ಪರ್ಚೇಸ್ ಮಾಡಿಲ್ಲ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. ಇದು ಬಂದು ನಾವು ತಗೊಂಡಿದ್ದು ಗಾಂಧಿ ಬಜಾರ್ ಹತ್ರ ಇರೋ ಒಂದು ಶಾಪಲ್ಲಿ. ಆ ಶಾಪ್ದು ಕಂಪ್ಲೀಟಾಗಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಷ್ಟು ಅಫೋರ್ಡಬಲ್ಲಾಗಿ ಸಿಕ್ಕಿದೆ ನಮಗೆ. ರಾಮರಾಜಲ್ಲಿ ನಮ್ಗೆ ಅಷ್ಟು ಕಲೆಕ್ಷನ್ ಸಿಕ್ಕಿಲ್ಲ ನನಗಿಷ್ಟ ಆಗುವಂಥದ್ದು. ಹಾಗಾಗಿ ನಾವು ಗಾಂಧಿ ಬಜಾರ್ಗೆ ಹೋಗಿ ಗಾಂಧಿ ಬಜಾರಲ್ಲಿ ತೊಗೊಂಡಿದ್ದು. ಸೊ 3 ಡ್ರೆಸ್ಸಸ್ ಸೆಟ್ ತೊಗೊಂಡಿದ್ದು, ಕುರ್ತಾ ಸೆಟ್ಸು. ಸೊ ಇದಕ್ಕೆ ಡೆಡ್ ಕಾಂಬಿನೇಷನಲ್ಲೇ ಇದೆ. ದುಪ್ಪಟ್ಟ ಹೇಳಬೇಕು ಅಂದರೆ ಕಾಂಟ್ರಾಸ್ಟ್ ಕಲ್ಲರು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ. ಎಲ್ಲ 3/4 ಸ್ಲೀವ್ಸೇ ಇರೋದು. ಹಾಕ್ಕೊಂಡು ಟ್ರಯಲು ಸಹ ಮಾಡಿದ್ವಿ. ಕಂಫರ್ಟಬಲ್ ಆಗಿದೆ ಆ್ಯಂಡ್ ತುಂಬ ಏನು ಹೆವಿ ಅನಿಸಲ್ಲ. ಸೊ ಇದಂತೂ ಮಸ್ತು. ಸೊ ಆಫೀಸ್ ಯೂಸ್ಗೆ ಈ ಸೆಕೆಗಾಲಕ್ಕೆಲ್ಲ ಮಸ್ತ್ ಅಂತಲೇ ಹೇಳ್ಬೋದು. ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ಇದನ್ನು ವೇರ್ ಮಾಡಿದೆ, ತುಂಬ ಇಷ್ಟ ಆಯಿತು. ಸೊ ಫ್ರಂಟು ಲೈಟಾಗಿದೆ ನೋಡಿ ಎಂಬ್ರಾಯ್ಡಿಂಗು. ಇದಕ್ಕೂ ಅಷ್ಟೇ ಕಾಂಟ್ರಾಸ್ಟ್ ದುಪ್ಪಟ್ಟ ಮತ್ತು ಪ್ಯಾಂಟು ಸೇಮ್ ಕಲರ್ ಇದೆ. ನೆಕ್ ಬ್ಯಾಕ್ ಸೈಡು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ನೋಡಿ ಪ್ಯಾಂಟ್ಗೂ ಸಹ ಆ ಥರ ಎಂಬ್ರಾಯ್ಡಿಂಗ್ ಹಾಕ್ಸಿದ್ದಾರೆ. ನೆಕ್ ಬ್ಯಾಕ್ ಸೈಡ್ ನೋಡಿ ಎಷ್ಟು ಚೆಂದ ಇದೆ ಅಂತ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ಬ್ಯಾಕ್ ನೆಕ್ ಸೈಡು. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಅದಕ್ಕೂ ಡಿಸೈನ್ ಮಾಡಿದ್ದಾರೆ. ಮತ್ತು ಇದು ಬಂದು ಇವತ್ತು ನಮ್ಮ ತೇಜದು ಸಮ್ಮರ್ ಕ್ಯಾಂಪ್ದು ಫೈನಲ್ ಡೇ. ಒಂದು ಸಾಂಗ್ ಮಾಡಿದ್ದಾನೆ, ಬನ್ನಿ ನೋಡ್ಕೊಂಡ್ಬರೋಣ. ಸೊ ನೋಡಿದ್ರಲ್ಲ ಸಮ್ಮರ್ ಕ್ಯಾಂಪ್ಗೆ ತೇಜು ಸಾಂಗ್ ಆಡಿದ್ದು, ಮತ್ತು ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ಆಡಿದರು. ವಿಡಿಯೋ ಲೆಂತ್ ಆಗುತ್ತೆ ಅಂತ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಹೇಳಿಕೊಟ್ರು ಎಲ್ಲನೂ. ತುಂಬ ಖುಷಿ ಆಯಿತು ಮಕ್ಕಳು ಕಲ್ತಿರೋದೆಲ್ಲ ನೋಡಿ, ತುಂಬಾ ಖುಷಿ ಆಯಿತು. ಅವ್ನು ಮನೆಗೆ ಬಂದು ಟ್ರಯಲ್ ಮಾಡ್ತಾನಲ್ಲ, ಅದು ತುಂಬ ಖುಷಿ ನನಗೆ. ನೋಡಿದ್ರಲ್ಲ ತೇಜಿಗೆಲ್ಲ ಸರ್ಟಿಫಿಕೇಟ್ ಕೊಟ್ಟು ಅವ್ರ ಒಂದಷ್ಟು ಫೋಟೋ ಎಲ್ಲ ತಗೊಂಡು ಹೋಟೆಲ್ಗೆ ಹೋದ್ವಿ. ಸಿಂಪಲ್ ಸೆಲೆಬ್ರೇಷನು. ನಾನು, ನನ್ನ ಮಗ ಮತ್ತು ನಮ್ಮ ಮನೆಯವರು 3 ಜನನೇ ಹೋಟ್ಲಿಗೆ ಹೋಗಿ ಊಟ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಸೊ ಯಾಕೆ ಅಂದರೆ ತುಂಬ ಲೇಟ್ ಆಗೋಗಿತ್ತು. ಈ ಒಂದು ಸೆಲೆಬ್ರೇಷನ್ನು ಮುಗಿಯೋದೇ ಲೇಟಾಗಿತ್ತು ಸಮ್ಮರ್ ಕ್ಯಾಂಪ್ದು. ಹಾಗಾಗಿ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಹಾಗಿಲ್ಲ. ಸಿಟಿ ಸೈಡೆಲ್ಲ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೋಗಿ ಸೊ ಸಿಂಪಲ್ ಆ್ಯನಿವರ್ಸರಿ ಮಾಡ್ಕೊಂಡಿದ್ದೆ ಈ ವರ್ಷ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.